ನಮಸ್ಕಾರ ವೀಕ್ಷಕರೇ. ಈಗ ಒಕ್ಕದು ಅಮೆಂಡ್ಮೆಂಟ್ ಬಿಲ್ಲು ಪಾಸಾಯಿತು ಮತ್ತು ರಾಷ್ಟ್ರಪತಿಗಳ ಅಂಕಿತನೂ ಬಿದ್ದಾಯಿತು. ಎಷ್ಟೋ ಜನ ಈ ಮುಸ್ಲಿಮ್ ಕಮ್ಯುನಿಟಿಯವರು ಸುಪ್ರೀಂ ಕೋರ್ಟ್ ಮುಂದೆ ಕ್ಯೂ ನಿಂತಿದ್ದಾರೆ. ಅದೇ ನಾವುಗಳೇನಾದ್ರು ನಮ್ಮ ಪ್ರಾಪರ್ಟಿಯನ್ನು ಒತ್ತುವರಿ ಮಾಡಿಕೊಂಡಾಗ ನೀವು ಯಾರು ಕೋರ್ಟ್ಗೆ ಹೋಗೋಂಗಿಲ್ಲ. ಯಾಕೆ ಹೋಗಬೇಕು ಕೋರ್ಟ್ಗೆ? ಕೋರ್ಟ್ಗೆ ಹೋಗೋಂಗಿಲ್ಲ. ನಾವು ಶರಿಯಾ ಕಾನೂನೇ ಅಷ್ಟೇ. ನಮ್ಮ ಹಿಂದೂಗಳ ಕಾನೂನಿಗೆಲ್ಲ ಅಪ್ಲೈ ಆಗಲ್ಲ. ಈ ಥರ ಒಂದು ಮುಸ್ಲಿಮ್ಸ್ ಕಮ್ಯುನಿಟಿ ನಮ್ಮ ಭಾರತದಲ್ಲಿ ಜಾತ್ಯತೀತ ಅಂತ ಹೇಳ್ಕೊಂಡು ಮೋಸ ಮಾಡ್ತಾರಲ್ಲ, ಇಂಥ ಜನಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಲಕ್ಷ ಜನ ಇದ್ದಾರೆ. ನಮ್ಮ ಭಾರತಕ್ಕೆ ಈ ಥರ ಒಂದು ಅನ್ಯಾಯ ನಡೀತಾ ಇದೆ. ಯಾರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ? ಯಾವ್ಯಾವ ನೋಡಿದ್ರೂ ಆಸ್ತಿ ನಮ್ಮದು. ಇತ್ತೀಚೆಗೆ ಮೊನ್ನೆ ಕೆಲವು ತಿಂಗಳಿಂದ ಪದ್ಮನಾಭನಗರ ಕಿಡ್ನಿ ಫೌಂಡೇಶನ್ ಬ್ಯಾಕ್ ಸೈಡು ಯಾರೋ ಒಬ್ಬ ಮುಸ್ಲಿಮ್ಸು ಖಾಲಿ ಜಾಗದಲ್ಲಿ ಜಾಗ ಹಾಕೊಂಬಿಟ್ಟಿದ್ದಾನೆ. ಖಾಲಿ ಜಾಗದಲ್ಲಿ ಬೋರ್ಡ್ ಹಾಕೊಂಬಿಟ್ಟು ನಂದು ಇದು ಯಾರು ಇವ್ರ ತಾತಂದು ಜಾಗ, ನಾನು 20 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇದುವರೆಗೂ ನಮಗೂ ಯಾವುದೋ ನಾವೆಲ್ಲ ಸ್ಪೋರ್ಟ್ಸ್ ಮಾಡ್ತಿದ್ದು ಗೊತ್ತಿಲ್ಲದೆ ಇರೋದು. ಈಗ ಒಂದು 4-5 ತಿಂಗಳಿಂದ ಅಲ್ಲಿ ಬೋರ್ಡ್ ಬೇರೆ ಬಂದ್ಬಿಡ್ತು. ಇವಾಗ ಇದು ಅಷ್ಟು ಈಗ ಒಕ್ಕಮೆಂಟ್ಮೆಂಟ್ ಬಿಲ್ ಆದಮೇಲೆ ಆ ಬೋರ್ಡ್ ಕೊಡೋಕೆ ತೆರವಾಗದೆ. ಈ ರೀತಿಯ ಒಂದು ಅನ್ಯಾಯಗಳು ಯಾರು ಸಹಿಸ್ತಾರೆ? ಅದ್ರ ಜೊತೆಗೆ ಸಾಲದು ಅಂತ ನಮ್ಗೆ ಅನ್ಯಾಯ ಆಗೋಯ್ತು. ಏನು ಅನ್ಯಾಯ ಆಯ್ತು ನಿನಗೆ ಯಾರ್ಯಾರು ಮೋಸ ಮಾಡಿದ್ರ? ಯಾರು ನಿಮ್ಮ ಗಂಟು ಹೊಡೆದಿರೋದು ಹಿಂದೂಗಳ ಜಾಗ, ಗಂಟು ಹೊಡೆದಿರೋದು ಹಿಂದೂಗಳ ಜಾಗ. ನೀವು ಮುಸ್ಲಿಮ್ನವರು ನಮಗೆ ಹಿಂದೂಗಳು ಅನ್ನೋಕ್ಕೆ ನಾವು ಬೇರೆ ಗ್ರಹಗಳಿಂದ ಬಂದಿರ. ಈ ಗ್ರಹದಲ್ಲಿ ಇದೇ ಗ್ರಹದಲ್ಲಿ ಭೂಮಿ ಅರ್ಥ ನಮ್ಗೆ ಒಂದೇ ಗ್ರಹ ಇರೋದು. ಅದರಲ್ಲಿ ನೀವು ಮುಸ್ಲಿಮ್ನವರು ಎಷ್ಟು ಪರ್ಸೆಂಟ್ ಇದ್ದೀರಾ ನೀವು? ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಎಷ್ಟು ಪರ್ಸೆಂಟ್ ಇದ್ದೀರಾ? ಎಷ್ಟು ಕಡೆ ಇದ್ದೀರಾ? ಅದನ್ನು ಲೆಕ್ಕ ಹಾಕ್ಕೊಳ್ಳಿ. ನಮ್ಮದು ಭಾರತ ಒಂದೇ ಹಿಂದೂ ದೇಶ ಅಂದರೆ ಹಿಂದುತ್ವ ನಮಗೆ ಬಿಟ್ಕೊಡೋಕೆ ನಿಮ್ಗೆ ಇದು ಬಿಟ್ಕೊಡ್ಬೇಕು. ನಮಗೋಸ್ಕರ ಹಿಂದೂಗಳಿಗೆ ಒಂದೇ ಜಾಗ ಇದೆ. ಅದು ಅಲ್ಲದೆ ನೀವು ಈ ಪಾಕಿಸ್ತಾನ ವಿಭಜನೆ ಆಯಿತು, ಜೊತೆಗೆ ಬಾಂಗ್ಲಾದೇಶ ವಿಭಜನೆ ಆಯಿತು, ಎಲ್ಲ ವಿಭಜನೆ ಮಾಡಿ ಇದನ್ನು ಭಾರತನ ನೀವು ನುಂಗಬೇಕು ಅಂತ ಮಾಡ್ತಿದ್ದೀರಾ ಮುಸ್ಲಿಮ್ನವರು. ಈ ಆಟ ನಡೆಯಲ್ಲ ನಮ್ಮ ಹತ್ರ. ಹಿಂದೂಗಳ ಹತ್ರ ಈ ವಾದ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಕನ್ಸೇನವರು ಹತ್ರ ಕತ್ಕೊಂಡಿದ್ರೆ ಬಿಟ್ಬಿಡ್ಬೇಕು. ಹಿಂದೆ ಈ ಬಾಬರ್ ಕಾಲದಲ್ಲಿ, ಹುಮಾಯೂನ್ ಕಾಲದಲ್ಲಿ, ಕೆಲವು ಮುಸ್ಲಿಂ ಆಡಳಿತ ಕಾಲದಲ್ಲಿ ತಲೆಗಂದಾಯ ಅಂತ ಹಾಕ್ತಿದ್ರು. ಒಬ್ರಿಗೆ ಹಿಂದೂಗಳು ಹುಟ್ಟೋದು ಇಷ್ಟು ತಲೆಗಂದಾಯ ಅಂತ. ಆ ಥರ ಆಗ್ಬಿಡುತ್ತೆ. ಈಗ ಸರ್ಕಾರ ಕೂಡ ಹಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಎಲ್ಲ ಎಲ್ಲ ಬೆಲೆಗಳ ರೇಟ್ ಜಾಸ್ತಿ ಆಗಿದೆ. ಹೆಂಗೆ ಜೀವನ ಮಾಡೋದು ಹೆಂಗೆ? ಸಾಮಾನ್ಯ ಹೆಂಗೆ ಜೀವನ ಮಾಡ್ತಾರೆ? ಒಂದು ಹಾಲು ತೊಗೋಬೇಕು, 5 ರೂಪಾಯಿ ರೇಟ್ ಜಾಸ್ತಿ. ಎಲ್ಲಿಂದ ತರ್ತಾರೆ? ಯಾರಪ್ಪನ ಮನೆ ದುಡ್ಡು? ಹೋಗಲಿ. ನೀವು ಗ್ಯಾರಂಟಿ ಸ್ಕೀಮ್ಗಳು ಸರ್ಕಾರದವ್ರು, ಕಾಂಗ್ರೆಸ್ನವ್ರು ಯಾರಿಗಾರು ಕೊಡ್ತಾ ಇದ್ದೀರಾ? ಯಾರಿಗೋ ಇಬ್ರಿಗೋ ತಮ್ಮ ಕಾಂಗ್ರೆಸ್ ಲೀಡರ್ಸ್ಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು ಹೋಗ್ತಾ ಇದ್ದೆ. ನನಗೆ ಸುದ್ದಿ ಬಂದಿದೆ. ಹೋಗಲಿ. ಯಾರು ಎಲ್ಲೆಲ್ಲಿ ಈ ಅಕ್ರಮ ಒತ್ತುವರಿ ಆಗಿದೆಯೋ, ಯಾರು ಮುಸ್ಲಿಮ್ಸ್ನವ್ರು ಒತ್ತುವರಿ ಮಾಡಿದಾರೋ ಅದು ಯಾರು ಮಾಡ್ತಾರೆ. ಮುಸ್ಲಿಂ ಓಲೈಕೆನೇ ಒಂದು ನಿಮಗೆ ಒಂದು ಇದಾಗ್ಬಿಟ್ಟಿದೆ, ಏನೋ ವೋಟ್ ಬ್ಯಾಂಕ್ ಆಗಿಬಿಟ್ಟಿದೆ. ಈ ರೀತಿ ಒಂದು ಮುಸ್ಲಿಂ ಓಲೈಕೆ ಮಾಡೋದು ಸರ್ಕಾರ ಬಿಟ್ಬಿಡ್ಬೇಕು. ನೀವು ದಯವಿಟ್ಟು ಈ ಥರ ಮಾಡಬೇಡಿ. ಇನ್ಮೇಲೆ ಯಾರೇ ಆದ್ರೂ ನಮ್ಮ ಜಾಗ ಅಂತ ಹೇಳೋದು, ಇದು ನಮ್ಮದು ಅಂತ ಬೋರ್ಡ್ ಹಾಕೋದು, ಈ ರೀತಿ ಮಾಡೋದಾದರೆ ಕಾನೂನು ಕ್ರಮ ಇನ್ಮೇಲೆ BNS ಭಾರತೀಯ ನ್ಯಾಯ ಸಮಿತಿಯ ಕಾನೂನು ಪ್ರಕಾರ ಅಪರಾಧವಾಗುತ್ತೆ. ದಯವಿಟ್ಟು ತಿಳಿದುಕೊಳ್ಳಿ. ಈಗ ಒಕ್ಕು ಬಿಲ್ ಪಾಸಾಗೋದಕ್ಕೆ ಹಾಗೂ ಇದು ರಾಷ್ಟ್ರಪತಿ ಅಂಕಿತ ಹಾಕಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಕ್ಕೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.